ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 29ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಟಿಎನ್ ಹ್ಯಾಸ್ ಹೈಯೆಸ್ಟ್ ರೆವಿನ್ಯೂ ಡೆಫಿಸಿಟ್ ಅಮಾಂಗ್ ಎಲೆಕ್ಷನ್ ಬೌಂಡ್ ಸ್ಟೇಟ್ಸ್ ಅನ್ನೋದಾಗಿದೆ. ಈ ಆರ್ಟಿಕಲ್ ಅನ್ನ ಎಕಾನಮಿ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ರೆವಿನ್ಯೂ ಡೆಫಿಸಿಟ್ ಅಂತ ಅಂದ್ರೆ ರೆವಿನ್ಯೂ ರೆಸಿಪ್ಟ್ಸ್ ಗಳಿಗಿಂತ ಅಂದ್ರೆ ರೆವಿನ್ಯೂ ಮುಖಾಂತರವಾಗಿ ನಮ್ಗೆ ಏನು ಆದಾಯ ಬರುತ್ತೆ, ಈ ಆದಾಯಕ್ಕಿಂತ ನಾವು ಮಾಡುವಂತ ಎಕ್ಸ್ಪೆಂಡಿಚರ್ ಹೆಚ್ಚಾದಾಗ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಹೆಚ್ಚಾದಾಗ ಇದನ್ನ ನಾವು ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತಂದ್ರೆ ನಾವು ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡದೆ, ಅಂದ್ರೆ ಲಾಂಗರ್ ಟರ್ಮ್ ನಲ್ಲಿ ನಮಗೆ ಅದರಿಂದ ಯಾವುದೇ ಲಾಭಗಳು ಆಗೋದಿಲ್ಲ, ಅಥವಾ ಭಾರತ ಸರ್ಕಾರದ ಮೇಲೆ ಈಗಿರುವಂತ ಯಾವುದೇ ಒಂದು ಸಾಲದ ಹೊರೆ ಅನ್ನುವಂಥದ್ದು ಕಡಿಮೆ ಆಗೋದಿಲ್ಲ, ಅಥವಾ ಒಂದು ಅಸೆಟ್ ಅನ್ನ ನಾವು ಕ್ರಿಯೇಟ್ ಮಾಡ್ತಾ ಇಲ್ಲ. ಈ ರೀತಿಯಾಗಿ ವ್ಯಯ ಮಾಡುವಂತ ಹಣವನ್ನ ಅಂತಂದ್ರೆ ಪಬ್ಲಿಕ್ಗೆ ಅಂತ ಹೇಳಿ ಹೆಲ್ತ್ ಮೇಲೆ, ಎಜುಕೇಶನ್ ರೂಪದಲ್ಲಿ ಈ ರೀತಿಯಾಗಿ ನಾವು ಏನು ಹಣವನ್ನ ಖರ್ಚು ಮಾಡ್ತೇವೆ ಇದನ್ನು ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೇವೆ. ಈ ರೆವಿನ್ಯೂ ರೆಸಿಪ್ಟ್ಸ್ ಗಳು ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ನ ನಡುವೆ ವ್ಯತ್ಯಾಸಗಳು ಇದ್ದಾಗ, ಎಕ್ಸ್ಪೆಂಡಿಚರ್ ಅನ್ನುವಂಥದ್ದು ಹೆಚ್ಚಾದಾಗ ರೆವಿನ್ಯೂ ಡೆಫಿಸಿಟ್ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಭಾರತದ ಎಲ್ಲ ರಾಜ್ಯಗಳಲ್ಲಿ ಎಷ್ಟೆಷ್ಟು ರೆವಿನ್ಯೂ ಡೆಫಿಸಿಟ್ ಇದೆ ಅಂತ ಹೇಳಿ ಇಲ್ಲಿ ಗುರುತಿಸಲಾಗಿದೆ. ಅದರಲ್ಲಿ ಈಗ ಪೋಲ್ ಬೌಂಡ್ ಸ್ಟೇಟ್ಸ್ ಗಳೇನಿದೆ, ಅಂದ್ರೆ ಸದ್ಯಕ್ಕೆ ಎಲೆಕ್ಷನ್ಸ್ ಗಳು ನಡಿಬೇಕಾಗಿರ್ತಕ್ಕಂಥ ರಾಜ್ಯಗಳೇನಿದೆ, ಆ ಎಲ್ಲ ರಾಜ್ಯಗಳನ್ನು ನಾವು ನೋಡಿದಾಗ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ರೆವಿನ್ಯೂ ಡೆಫಿಸಿಟ್ ಅನ್ನ ತಮಿಳುನಾಡಿನ ರಾಜ್ಯ ಹೊಂದಿರತಕ್ಕಂಥದ್ದು. ಇಲ್ಲಿ ಸ್ಟೇಟಿನ ರಿಪೋರ್ಟ್ ಕಾರ್ಡ್ ಅನ್ನ ಇಲ್ಲಿ ನೀಡಲಾಗಿದೆ. 2016ರಿಂದ 2020ರವರೆಗೆ ಆವರೇಜ್ ಆನ್ಯುಯಲ್ ಗ್ರೋತ್ ರೇಟ್ ಅನ್ನ, ಎಕನಾಮಿಕ್ ಗ್ರೋತ್ ರೇಟ್ ಅನ್ನ ನಾವು ನೋಡಿದಾಗ ಅಸ್ಸಾಂ ಅತಿ ಹೆಚ್ಚಿನ ಒಂದು ಗ್ರೋತ್ ರೇಟ್ ಅನ್ನ ಹೊಂದಿರತಕ್ಕಂಥದ್ದು. ಎಷ್ಟು ಅಂತ ಅಂದ್ರೆ 8.6ರಷ್ಟು ಗ್ರೋತ್ ರೇಟ್ ಅನ್ನ ಪ್ರತಿ ವರ್ಷವೂ ಕೂಡ ಆವರೇಜ್ ಆಗಿ ಕಂಡಿದೆ ಅಂತ ಹೇಳಿ 2016 ಮತ್ತು 20ರ ಅವಧಿಯಲ್ಲಿ ಅಸ್ಸಾಂ ಅತಿ ಹೆಚ್ಚು ಗ್ರೋತ್ ರೇಟ್ ಅನ್ನ ಕಂಡಿರ್ತಕ್ಕಂಥದ್ದು. ಇನ್ನು ತಮಿಳುನಾಡಿನ ಗ್ರೋತ್ ರೇಟ್ 8% ಇರುವಂತದ್ದು. ಆದ್ರೆ ಇಲ್ಲಿ ರೆವಿನ್ಯೂ ಡೆಫಿಸಿಟ್ ನ ವಿಚಾರಕ್ಕೆ ಬಂದಾಗ ತಮಿಳುನಾಡು ಅತಿ ಹೆಚ್ಚು ರೆವಿನ್ಯೂ ಡೆಫಿಸಿಟ್ ಅನ್ನ ಹೊಂದಿದೆ ಅಂತ ಹೇಳಿ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆದ್ರೆ ಸೈಜ್ ಆಫ್ ದಿ ಎಕಾನಮಿಯ ವಿಚಾರಕ್ಕೆ ಬಂದಾಗ ತಮಿಳುನಾಡಿನ ಎಕಾನಮಿ ಅನ್ನುವಂಥದ್ದು ಇಡೀ ದೇಶದಲ್ಲೇ ಥರ್ಡ್ ಲಾರ್ಜೆಸ್ಟ್ ಎಕಾನಮಿಯನ್ನ ಹೊಂದಿರತಕ್ಕಂಥದ್ದು. ಆದ್ರೆ ರೆವಿನ್ಯೂ ಡೆಫಿಸಿಟ್ ನ ವಿಚಾರಕ್ಕೆ ಬಂದಾಗ ಹೈಯೆಸ್ಟ್ ರೆವಿನ್ಯೂ ಡೆಫಿಸಿಟ್ ಅನ್ನ ತಮಿಳುನಾಡು ಹೊಂದಿದೆ. ಪೋಲ್ ಬೌಂಡ್ ಸ್ಟೇಟ್ಸ್ ಗಳಲ್ಲೇ ಹೈಯೆಸ್ಟ್ ರೆವಿನ್ಯೂ ಡೆಫಿಸಿಟ್ ಅನ್ನ ಸದ್ಯಕ್ಕೆ ತಮಿಳುನಾಡು ಹೊಂದಿರತಕ್ಕಂಥದ್ದು. ಇನ್ನು 2021ರ ಫೆಬ್ರವರಿಯಲ್ಲಿ ತಮಿಳುನಾಡಿನಲ್ಲಿ ಎಷ್ಟರ ಮಟ್ಟಿಗೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇತ್ತು ಅಂತ ಅಂದ್ರೆ ಇದು ಲೋಯರ್ ದ್ಯಾನ್ ದ ನ್ಯಾಷನಲ್ ಆವರೇಜ್ ಆಫ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಫೆಬ್ರವರಿ 2021 ಇಸ್ 6.9% ಆಗಿದ್ರೆ ಫೆಬ್ರವರಿ 2021 ನಲ್ಲಿ ತಮಿಳುನಾಡಿನಲ್ಲಿದ್ದಂಥ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನುವಂಥದ್ದು 4.8% ಮಾತ್ರವೇ. ಅಂತ ಅಂದ್ರೆ ನ್ಯಾಷನಲ್ ಆವರೇಜ್ಗಿಂತಲೂ ಕಡಿಮೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ತಮಿಳುನಾಡು ರಾಜ್ಯ ಸರ್ಕಾರ ಹೊಂದಿದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಒಳ್ಳೆ ಪ್ರಗತಿಯನ್ನ ಮಾಡ್ತಾ ಇದೆ ಅಲ್ಲಿನ ರಾಜ್ಯ ಸರ್ಕಾರ ಅಂತ ಹೇಳಿ ಅರ್ಥ. ಇನ್ನು ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನುವಂಥದ್ದು ಇನ್ನುಳಿದಂತ 4 ರಾಜ್ಯಗಳಲ್ಲಿ ಕೂಡ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಇದೆ. ಈ ಪೋಲ್ ಬೌಂಡ್ ಸ್ಟೇಟ್ಸ್ ಅಂತ ಹೇಳಿ ಇಲ್ಲಿ 6 ರಾಜ್ಯಗಳ ಬಗ್ಗೆ ಒಂದು ವರದಿಯನ್ನ ತಯಾರು ಮಾಡಲಾಗಿದೆ. ಇಲ್ಲಿ ತಮಿಳುನಾಡನ್ನ ಹೊರತುಪಡಿಸಿ ಇನ್ನುಳಿದ ರಾಜ್ಯಗಳಲ್ಲಿ ನಾವು ಹೋಲಿಕೆ ಮಾಡಿದಾಗ ಇದರಲ್ಲಿ ಕೂಡ 4 ರಾಜ್ಯಗಳಲ್ಲಿ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ನ ಹೊಂದಿರತಕ್ಕಂಥದ್ದನ್ನ ಈ ಆರ್ಟಿಕಲ್ ತಿಳಿಸುತ್ತೆ. ಆರ್ಟಿಕಲ್ ಸಾಕಷ್ಟು ಸ್ಟ್ಯಾಟ್ಸ್ ನ ಬಗ್ಗೆ ಮಾತನಾಡ್ತಾ ಇದೆ. ಇಲ್ಲಿ ನಾವು ಭಾರತದ ಬಡ್ಜೆಟ್ ನ ಗಾತ್ರ ಎಷ್ಟಿತ್ತು 2021-22ರ ಸಾಲಿನಲ್ಲಿ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತಂದ್ರೆ ಕೆಪಿಎಸ್ಸಿ ಯಲ್ಲಿ ಈಗಾಗಲೇ ಕಳೆದ ಪ್ರಿಲಿಮ್ಸ್ ನಲ್ಲಿ ನೇರವಾದಂತಹ ಒಂದು ಪ್ರಶ್ನೆಯನ್ನ ಕೇಳಲಾಗಿದೆ. ಈ ವರ್ಷದ ಬಡ್ಜೆಟ್, ಕರ್ನಾಟಕದ ಬಡ್ಜೆಟ್ ನ ಗಾತ್ರ ಎಷ್ಟು ಅನ್ನುವಂಥ ನೇರವಾದಂತಹ ಪ್ರಶ್ನೆಯನ್ನ ಕೆಪಿಎಸ್ಸಿ ಯಲ್ಲಿ ಕೇಳಲಾಗಿತ್ತು. ಇದೇ ರೀತಿಯಾಗಿ ಭಾರತದ ಈ ವರ್ಷದ ಬಜೆಟ್ ಏನಿದೆ 2021-22ರ ಗಾತ್ರ ಎಷ್ಟು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಗ್ಲೋಬಲ್ ಔಟ್ರೀಚ್ ಆಫ್ಟರ್ ಮಯನ್ಮಾರ್ ಬ್ಲಡ್ ಬಾತ್ ಕ್ಲೈಮ್ಸ್ ಓವರ್ 100 ಲೈವ್ಸ್ ಅನ್ನೋದಾಗಿದೆ. ಇದನ್ನ GS ಪೇಪರ್ 2 ನ ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈಗಾಗಲೇ ನಾವು ಸಾಕಷ್ಟು ದಿನಗಳಿಂದ ಇದ್ರ ಬಗ್ಗೆ ಪ್ರತಿದಿನವೂ ಕೂಡ ಆರ್ಟಿಕಲ್ ಅನ್ನು ನೋಡ್ತಾ ಇದ್ದೇವೆ. ಮಯನ್ಮಾರ್ನಲ್ಲಿ ಏನಾಗ್ತಾ ಇದೆ, ಯಾಕಾಗಿ ಇಷ್ಟು ಹೆಚ್ಚಿನ ಸಂಖ್ಯೆಯ ಸಾವುಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಒಂದಷ್ಟು ಡೀಟೇಲ್ ಆಗಿ ನೋಡೋಣ. ಮಯನ್ಮಾರ್ನಲ್ಲಿ 1960, 80, 90ರ ಆಸ್ಪಾಸ್ನಲ್ಲಿ ಆ ಒಂದು ವರ್ಷಗಳ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯ ರೂಲಿಂಗ್ ಇತ್ತು ಅಂತ ನೋಡಿದಾಗ ಅಲ್ಲಿ ಮಿಲಿಟರಿ ರೂಲ್ ಅನ್ನುವಂಥದ್ದು ಎಕ್ಸಿಸ್ಟ್ ಆಗಿತ್ತು. ಆದರೆ ಆ ಮಿಲಿಟರಿ ರೂಲ್ ಅನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಡಲಾಯಿತು. ಆ ಮಿಲಿಟರಿ ರೂಲ್ ಹೋಗಲಿ ಅನ್ನುವಂಥ ಕಾರಣದಿಂದಾಗಿ ಸ್ಯಾಂಕ್ಷನ್ಸ್ಗಳನ್ನು ಕೂಡ ಸಾಕಷ್ಟು ಡೆವಲಪ್ಡ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ಗಳು ಆ ಮಯನ್ಮಾರ್ನ ಮೇಲೆ ಹಾಕಲಾಯಿತು. ಅಂಟಿಲ್ 2010ರವರೆಗೂ ಕೂಡ ಮಿಲಿಟರಿ ರೂಲ್ ಅಲ್ಲಿ ಜಾರಿಯಲ್ಲಿತ್ತು. ನಂತರದಲ್ಲಿ ಈ ಸ್ಯಾಂಕ್ಷನ್ಸ್ಗಳನ್ನು ತೆಗೆದು ಹಾಕಲಿ ಈ ಕಂಟ್ರೀಸ್ಗಳು ಅನ್ನುವಂಥ ಉದ್ದೇಶದಿಂದ ಅಲ್ಲಿ ಜುಂಟಾ ಅಂತ ಹೇಳಿ ಏನ್ ಕರೆಯಲ್ಪಡುತ್ತೆ ಈ ಮಯನ್ಮಾರ್ ಜಂಟಾ, ಅಲ್ಲಿನ ಮಿಲಿಟರಿ ಅನ್ನುವಂಥದ್ದು ಮಿಲಿಟರಿ ರೂಲ್ನ ಬದಲಾಗಿ ಒಂದು ಪಾರ್ಷಿಯಲ್ ಟ್ರಾನ್ಸಿಷನ್ ಅನ್ನ ಡೆಮಾಕ್ರಸಿ ಅಡಿಗೆ ಮಾಡುವಂತ ಒಂದು ನಿರ್ಧಾರವನ್ನು ತಗೊಳುತ್ತೆ. ಈ ಪಾರ್ಷಿಯಲ್ ಟ್ರಾನ್ಸಿಷನ್ ಅನ್ನುವಂಥದ್ದು ಬಂದರೂ ಕೂಡ ಅಲ್ಲಿನ ಸ್ಯಾಂಕ್ಷನ್ಸ್ಗಳೇನು ಅಲ್ಲಿನ ಆ ರಾಷ್ಟ್ರದ ಮೇಲೆ ಸ್ಯಾಂಕ್ಷನ್ಸ್ಗಳು ಹಾಕಿತ್ತು ಅದು ನಿಲ್ಲೋದಿಲ್ಲ. ಈ ಕಾರಣದಿಂದಾಗಿ 2015ರಲ್ಲಿ ಮೊದಲ ಬಾರಿಗೆ ಅಲ್ಲಿ ಎಲೆಕ್ಷನ್ಸ್ಗಳು ನಡೆಯುತ್ತೆ. ಫುಲ್ ಡೆಮಾಕ್ರಸಿಯನ್ನ ಅಲ್ಲಿ ತರುವುದಕ್ಕೆ ಒಂದು ಪ್ರಯತ್ನ ಅನ್ನುವಂಥದ್ದು ಆಗುತ್ತೆ. 2015ರಲ್ಲಿ ನಡೆದಂತ ಎಲೆಕ್ಷನ್ಸ್ಗಳಲ್ಲಿ ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿ NLD ಪಕ್ಷ ಅನ್ನುವಂಥದ್ದು ವಿಜಯ ಆಗುತ್ತೆ. ಫುಲ್ ಡೆಮೋಕ್ರಸಿ ಅನ್ನುವಂಥದ್ದು ಅಲ್ಲಿ ಸ್ಥಾಪನೆ ಆಗುತ್ತೆ. 2015ರಿಂದ 2020ರವರೆಗೆ 5-6 ವರ್ಷಗಳ ಕಾಲ ಫುಲ್ ಡೆಮೋಕ್ರಸಿಯನ್ನು ನಾವು ಮಯನ್ಮಾರ್ನಲ್ಲಿ ಕಾಣಲಾಗ್ತಿತ್ತು. ಆದರೆ 2020ರಲ್ಲಿ ಮತ್ತೊಮ್ಮೆ ಇಲ್ಲಿ ಎಲೆಕ್ಷನ್ಸ್ಗಳು ನಡೀತು.
ಅಲ್ಲಿ NLD ಅಗೇನ್ ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿ ಈ ಒಂದು ಪಕ್ಷ ಅನ್ನುವಂಥದ್ದು ಒಂದು ಜಯಬೇರಿಯನ್ನು ಕಾಣ್ತು. ಈ ಪಕ್ಷದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥದ್ದು ನೊಬೆಲ್ ಪೀಸ್ ಪ್ರೈಸ್ ಅನ್ನು ಪಡೆದಿರ್ತಕ್ಕಂಥ ಆಂಗ್ ಸಾನ್ ಸೂಕಿ ಅವರು ಈ ರಾಷ್ಟ್ರದ ಪ್ರಜಾಪ್ರಭುತ್ವಕ್ಕಾಗಿ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿರ್ತಕ್ಕಂಥ ಆಕೆ ಈ ಒಂದು ಪಕ್ಷದ ಮುಂದಾಳತ್ವವನ್ನು ವಹಿಸಿರ್ತಕ್ಕಂಥದ್ದು. ಆಕೆ ಈ ಒಂದು ಪಕ್ಷ ಅನ್ನುವಂಥದ್ದು 2020 ಎಲೆಕ್ಷನ್ಸ್ಗಳಲ್ಲೂ ಕೂಡ ಜಯಬೇರಿಯನ್ನು ಪಡೆದದನ್ನ ಆಪೋಸ್ ಮಾಡ್ತಾ, ಯಾಕೆಂದ್ರೆ ಇಲ್ಲಿ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ, ಇವರ ಒಂದು ವಿನ್ನನ್ನು ನಾವು ಒಪ್ಕೊಳ್ಳಲ್ಲ ಅನ್ನುವಂಥ ರೀತಿಯಲ್ಲಿ ಮಿಲಿಟರಿ ಜಂಟ ಅನ್ನುವಂಥದ್ದು ಮತ್ತೆ ತನ್ನ ಮಿಲಿಟರಿ ಕೂಪ್ನ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ NLD ಪಕ್ಷದ ಎಲ್ಲ ನಾಯಕರುಗಳನ್ನ ಹೌಸ್ ಅರೆಸ್ಟ್ ಮಾಡುವಂತ ಕಾರ್ಯವನ್ನ ಮಾಡ್ತು. ಇದರ ವಿರುದ್ಧವಾಗಿ ಈ ಮಿಲಿಟರಿ ಜುಂಟಾವನ್ನ ಟ್ಯಾಟ್ ಮಾಡೋ ಅಂತ ಕೂಡ ಕರೆಯುವಂಥದ್ದು. ಇದನ್ನು ನೇರವಾಗಿ ಟ್ಯಾಟ್ ಮಾಡೋ ಅಂದ್ರೆ ಏನು ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ಪ್ರಿಲಿಮ್ಸ್ ನಲ್ಲಿ ಅಥವಾ KPSC ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಈ ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿಯ ವಿನ್ನಿಂಗ್ ನ ವಿರುದ್ಧವಾಗಿ ಮಿಲಿಟರಿ ಕೂಪ್ ಏನು ನಡೆಯುತ್ತೆ, ಇದರ ಅಡಿಯಲ್ಲಿ ಏನು ಎಲ್ಲ ಲೀಡರ್ಸ್ ಗಳನ್ನ ಅರೆಸ್ಟ್ ಮಾಡ್ತಾರೆ. ಈ ಒಂದು ವಿಚಾರದ ವಿರುದ್ಧವಾಗಿ ಮಯನ್ಮಾರ್ ಪ್ರೊಟೆಸ್ಟರ್ಗಳು, ಆಂಗ್ ಸಾನ್ ಸೂಕಿಯ ಸಪೋರ್ಟರ್ಸ್ಗಳು ಮಯನ್ಮಾರ್ನಲ್ಲಿ ಪ್ರೊಟೆಸ್ಟ್ ಅನ್ನು ಶುರು ಮಾಡ್ತಾರೆ. ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥ ಸಾಕಷ್ಟು ಮಂದಿ ಅಲ್ಲಿನ ಸಿಟಿಸನ್ಸ್ ಗಳನ್ನ ದಿನೇ ದಿನೇ ಸಾವಿಗೀಡಾಗುವಂತೆ ಅವರ ಮೇಲೆ ವೈಲೆಂಟ್ ಆಕ್ಷನ್ಸ್ ಗಳನ್ನ ತಗೊಳ್ತಾ ಬರುತ್ತೆ. ವೈಲೆನ್ಸ್ ಅನ್ನುವಂಥದ್ದು ಹೆಚ್ಚಿನದಾಗಿ ಔಟ್ಬ್ರೇಕ್ ಆಗ್ತಾ ಇದೆ. UN ಪ್ರಕಾರವಾಗಿ ಈಗ ಕಳೆದ 1-2 ತಿಂಗಳುಗಳಲ್ಲಿ ಏನು ಇದರ ಒಂದು ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ, ಇದರಲ್ಲಿ 400ಕ್ಕೂ ಹೆಚ್ಚು ಸಾವುಗಳು ಅನ್ನುವಂಥದ್ದು ಆಗಿರ್ತಕ್ಕಂಥದ್ದು. ನಿನ್ನೆ ಒಂದೇ ದಿನದಲ್ಲಿ 107 ಮಂದಿ ಸಾವಿಗೀಡಾಗಿದ್ದಾರೆ ಮಯನ್ಮಾರ್ನ ಸೆಕ್ಯೂರಿಟಿ ಫೋರ್ಸಸ್ಗಳಿಂದಾಗಿ. ಹಾಗಾಗಿ ಈ ಒಂದು ಗ್ಲೋಬಲ್ ಔಟ್ರೇಜ್ ಅನ್ನುವಂಥದ್ದು ಆಗ್ತಾ ಇದೆ ಮಯನ್ಮಾರ್ನ ವಿರುದ್ಧವಾಗಿ. US ಆಗಿರ್ಬೋದು, UK ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಎಲ್ಲ ರಾಷ್ಟ್ರಗಳು ಮಯನ್ಮಾರ್ ಅನ್ನ ಕ್ರಿಟಿಸೈಸ್ ಮಾಡ್ತಾ ಇದೆ. ಆದರೆ ಭಾರತದ ವಿಚಾರಕ್ಕೆ ಬಂದಾಗ ಭಾರತ ಯಾವ ರೀತಿಯ ರೆಸ್ಪಾನ್ಸ್ ಅನ್ನು ನೀಡ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಡಿಯಲ್ಲಿ ಇಂಪಾರ್ಟೆನ್ಸ್ ಅನ್ನು ಹೊಂದಿರುತ್ತೆ. ಇಲ್ಲಿ ಭಾರತವು ಇಷ್ಟೆಲ್ಲ ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಅನ್ನುವಂಥದ್ದು ಮಯನ್ಮಾರ್ನಲ್ಲಿ ನಮ್ಮ ಪಕ್ಕದ ಒಂದು ರಾಷ್ಟ್ರದಲ್ಲಿ ಆಗ್ತಾ ಇದ್ರು ಕೂಡ ಭಾರತ ಇದರ ವಿರುದ್ಧವಾಗಿ ದನಿ ಎತ್ತುವಂತ ಕಾರ್ಯವನ್ನ ಮಾಡ್ತಾ ಇಲ್ಲ. ಯಾಕೆಂದ್ರೆ ಭಾರತದ ಎದುರಿಗೆ ಈಗ 2 ಆಪ್ಷನ್ಸ್ಗಳಿದೆ. ಒಂದು, ಭಾರತವು ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಭಾರತಕ್ಕೆ ಈ ಮಯನ್ಮಾರ್ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಆಗಿದೆ. ಇಲ್ಲಿ ಟ್ರೇಡ್ ಟೈಸ್ ಆಗಿರ್ಬೋದು ಅಥವಾ ಅವರೊಟ್ಟಿಗೆ ನಾವು ಸೆಕ್ಯೂರಿಟಿಯ ವಿಚಾರದಲ್ಲಿ ಹೊಂದಿರತಕ್ಕಂಥ ಟೈಸ್ ಆಗಿರ್ಬೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಭಾರತವು ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಒಂದು ನಿರ್ಧಾರಗಳನ್ನು ತಗೊಂಡ್ರೆ ಅಥವಾ ಪಬ್ಲಿಕ್ ಆಗಿ ಆ ಮಾತುಗಳನ್ನ ಆಡಿದಾಗ ಇದು ಭಾರತದ ಸೆಕ್ಯೂರಿಟಿ ವಿಚಾರಕ್ಕೂ ಕೂಡ ಸಾಕಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ನಾರ್ತ್ ಈಸ್ಟಿನ 4 ರಾಜ್ಯಗಳೊಟ್ಟಿಗೆ ಮಯನ್ಮಾರ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಆ 4 ರಾಜ್ಯಗಳು ಯಾವುದು ಅನ್ನುವಂಥದ್ದನ್ನ ಈಗಾಗಲೇ ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಮೊನ್ನೆಯ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ತಿಳಿಸಿದ್ದೀರಾ. ಈ 4 ರಾಜ್ಯಗಳಲ್ಲಿ ಅತಿ ಹೆಚ್ಚು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುವಂತ ರಾಜ್ಯ ಯಾವುದು ಮಯನ್ಮಾರ್ನೊಟ್ಟಿಗೆ ಅನ್ನುವಂಥದ್ದನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಇವತ್ತು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ನಾರ್ತ್ ಈಸ್ಟ್ ನ 4 ರಾಜ್ಯಗಳೊಟ್ಟಿಗೆ ಮಯನ್ಮಾರ್ ಅನ್ನುವಂಥದ್ದು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಾ ಇದ್ರೆ ಈ ಬಾರ್ಡರ್ ಅನ್ನುವಂಥದ್ದು ಪೋರಸ್ ಆಗಿದೆ. ಹಾಗಾಗಿ ಅಲ್ಲಿಂದ ನಮಗೆ ಇನ್ಫಿಲ್ಟ್ರೇಷನ್ ಆಗಬಹುದಾಗಿರುತ್ತೆ. ಚೀನಾ ಮತ್ತು ಈ ಭಾರತದ ನಾರ್ತ್ ಈಸ್ಟ್ ನ ಭಾಗದ ನಡುವೆ ಒಂದು ರೀತಿಯ ಗೋಡೆಯಂತೆ ಇಲ್ಲಿ ಮಯನ್ಮಾರ್ ಕೂಡ ಕೆಲವು ಪ್ರದೇಶಗಳಲ್ಲಿ ಇರುವಂಥದ್ದು. ಇಲ್ಲೇನಾದ್ರೂ ನಾವು ಒಂದು ವೇಳೆ ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಮಾತುಗಳನ್ನ ಆಡಿದ್ದೆ ಆದ್ರೆ ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿಗೆ ಕೂಡ ಇಲ್ಲಿ ನಾವು ಸಪೋರ್ಟ್ ಮಾಡಿದಾಗೆ ಆಗುತ್ತೆ. ಬಾರ್ಡರ್ ಸೆಕ್ಯೂರಿಟಿಗೆ ಒಂದು ತೊಂದರೆ ಅನ್ನುವಂಥದ್ದು ಆಗುತ್ತೆ. ಜೊತೆಗೆ ಹೆಚ್ಚಿನದಾಗಿ ಮಯನ್ಮಾರ್ನಲ್ಲಿ ಆರ್ಗನೈಸ್ಡ್ ಕ್ರೈಮ್ಸ್ಗಳು ನಡೆಯುವಂಥದ್ದು. ಗೋಲ್ಡನ್ ಟ್ರಯಾಂಗಲಿನ ಒಂದು ಭಾಗವೂ ಕೂಡ ಈ ಮಯನ್ಮಾರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಯನ್ಮಾರ್ನ ವಿರುದ್ಧವಾಗಿ ನಾವು ತೀರ್ಪುಗಳನ್ನು ತಗೊಳ್ಳುವಂಥದ್ದು ಅಥವಾ ಯಾವುದೇ ಒಂದು ನಮ್ಮದೇ ಆದಂತಹ ನಿರ್ಧಾರಗಳನ್ನು ಹೊರಗಡೆ ಪಬ್ಲಿಕ್ ಆಗಿ ಹೇಳುವಂಥದ್ದು ಸರಿ ಅಲ್ಲದ ನಿರ್ಧಾರ ಆಗುತ್ತೆ ಅಂತ ಹೇಳಿ ಪ್ರಾಗ್ಮ್ಯಾಟಿಕ್ ಆಗಿ ಇಲ್ಲಿ ಭಾರತ ಯೋಚನೆ ಮಾಡ್ತಾ ಇದೆ. ಇನ್ನ ನಮ್ಮ ಲುಕೀಸ್ಟ್ ಪಾಲಿಸಿ ಆಗಿರ್ಬೋದು, ಆಕ್ಟಿಸ್ಟ್ ಪಾಲಿಸಿ ಆಗಿರ್ಬೋದು, ಇವುಗಳ ಮುಖಾಂತರವಾಗಿ ಒಂದು ಕನೆಕ್ಟಿವಿಟಿ ಅನ್ನುವಂಥದ್ದು ನಮಗೇನಾದ್ರೂ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗಳಿಗೆ ಬೇಕು ಅಂತ ಅಂದ್ರೆ ಇಲ್ಲಿ ಕೂಡ ಮಯನ್ಮಾರ್ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಭಾರತ ಮತ್ತು ಮಯನ್ಮಾರ್ನ ನಾವು ಮ್ಯಾಪ್ ಅನ್ನು ನೋಡಿದಾಗ ಈ ಮಯನ್ಮಾರ್ನ ಮುಖಾಂತರವಾಗಿ ಸೌತ್ ಈಸ್ಟ್ ರಾಷ್ಟ್ರಗಳೊಟ್ಟಿಗೆ ನಾವು ಸಂಬಂಧಗಳನ್ನು ಹೊಂದೋದಕ್ಕೆ ಈಸಿ ಆಗುತ್ತೆ. ಇಲ್ಲೂ ಕೂಡ ನಾವು ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಇನ್ನು IMT ಟ್ರಯಾಂಗಲ್ ಹೈವೇ ಆಗಿರ್ಬೋದು, IMT ಅಂದ್ರೆ ಭಾರತ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಈ 3 ರಾಷ್ಟ್ರಗಳ ನಡುವೆ ನಡೀತಿರ್ತಕ್ಕಂಥ ಒಂದು ಟ್ರೈಲ್ಯಾಟ್ರಲ್ ಹೈವೇ ಆಗಿರ್ಬೋದು, ಜೊತೆಗೆ ಕಾಲಾದನ್ ಪ್ರಾಜೆಕ್ಟ್ ಆಗಿರ್ಬೋದು, ಈ ಎಲ್ಲ ಪ್ರಾಜೆಕ್ಟ್ಗಳ ವಿಚಾರವಾಗಿ ಮಯನ್ಮಾರ್ ಅನ್ನುವಂಥದ್ದು ಭಾರತಕ್ಕೆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರತಕ್ಕಂಥ ಒಂದು ಕಂಟ್ರಿ ಆಗುತ್ತೆ. ಹಾಗಾಗಿ ಭಾರತವು ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡೋದಾದ್ರೆ ಭಾರತ ಸಾಕಷ್ಟು ಲಾಸಸ್ ಅನ್ನು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಭಾರತವು ಇಲ್ಲಿ ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆಯನ್ನು ಮಾಡ್ತಾ ಇದೆ. ಪ್ರಾಕ್ಟಿಕಲ್ ಯೋಚನೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಮಯನ್ಮಾರ್ನ ವಿರುದ್ಧವಾಗಿ ಯಾವುದೇ ಒಂದು ರೀತಿಯ ಸ್ಟೇಟ್ಮೆಂಟ್ ಅನ್ನು ಭಾರತ ನೀಡ್ತಾ ಇಲ್ಲ. ಆದರೆ ಭಾರತವು ಕೂಡ ಇಲ್ಲಿ ಇರ್ತಕ್ಕಂಥ ಜನಗಳ ಹ್ಯೂಮನ್ ರೈಟ್ಸ್ ಅನ್ನ ಡಿಫೆಂಡ್ ಮಾಡುವಂತ ಒಂದು ನಿರ್ಧಾರವನ್ನು ತಗೊಳ್ಬಹುದಾಗಿತ್ತು ಅನ್ನುವಂಥದ್ದು ಕೆಲವರ ಅಭಿಪ್ರಾಯವೂ ಕೂಡ ಆಗಿರ್ತಕ್ಕಂಥದ್ದು. ಭಾರತದ ನಿರ್ಧಾರವು ಪ್ರಾಗ್ಮ್ಯಾಟಿಕ್ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂತ ಅಂದ್ರೆ ಮಯನ್ಮಾರ್ನ ಪೆರೇಡ್ ಅನ್ನ ಭಾರತ ಈಗ ಅಟೆಂಡ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಡೆದಿರ್ತಕ್ಕಂಥ ಪೆರೇಡ್ ಅನ್ನ 8 ರಾಷ್ಟ್ರಗಳು, ಏಷ್ಯಾದ 8 ರಾಷ್ಟ್ರಗಳು ಅಟೆಂಡ್ ಮಾಡಿವೆ. ಅವು ಅಂತ ಅಂದ್ರೆ ರಷ್ಯಾ ಆಗಿರ್ಬೋದು, ಚೈನಾ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ವಿಯೆಟ್ನಾಂ, ಲಾವೋಸ್ ಮತ್ತು ಥೈಲ್ಯಾಂಡ್. ಈ ರೀತಿ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳು ಆ ಒಂದು ಪೆರೇಡ್ ಅನ್ನ ಅಟೆಂಡ್ ಮಾಡುವಾಗ ಭಾರತ ಇದರಿಂದ ಹಿಂದೆ ಉಳಿಯೋದಕ್ಕೆ ಸಾಧ್ಯ
ಸಾಧ್ಯ ಆಗಲ್ಲ. ಭಾರತಕ್ಕೆ ಮಯನ್ಮಾರ್ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂಥ ಕಂಟ್ರಿ. ಹಾಗಾಗಿ ಮಯನ್ಮಾರ್ನಲ್ಲಿ ಇಷ್ಟೆಲ್ಲ ನಡೀತಿದ್ರು ಕೂಡ ಅಲ್ಲಿರ್ತಕ್ಕಂಥ ಹ್ಯೂಮನ್ ರೈಟ್ಸ್ ಅನ್ನ ಡಿಫೆಂಡ್ ಮಾಡೋದ್ರ ಬದಲಾಗಿ ಭಾರತ ಇಲ್ಲಿ ನಡೀತಿರ್ತಕ್ಕಂಥ ಈ ವೈಲೆನ್ಸ್ನ ವಿರುದ್ಧವಾಗಿ ಯಾವುದೇ ಒಂದು ಪಬ್ಲಿಕ್ ಒಂದು ಟಾಕ್ ಅನ್ನ ನೀಡಿಲ್ಲದೆ ಇರತಕ್ಕಂಥದ್ದು ಅಥವಾ ನಾವು ಅದನ್ನ ಆಪೋಸ್ ಮಾಡದೇ ಇಲ್ದಿರ್ತಕ್ಕಂಥದ್ದು ಭಾರತದ ಒಂದು ಸ್ಟ್ಯಾಂಡ್ ಆಗಿದೆ. ಮತ್ತು ಭಾರತ ಈ ವಿಚಾರದಲ್ಲಿ ಪ್ರಾಕ್ಟಿಕಲ್ ಆಗಿ ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡ್ತಿದೆ ಅನ್ನುವಂಥದ್ದು ನಮಗೆ ಇಲ್ಲಿ ತಿಳಿದಿರಬೇಕಾಗುತ್ತೆ. ಐಆರ್ನ ಅಡಿಯಲ್ಲಿ ಮಯನ್ಮಾರ್ನ ಬಗ್ಗೆ ಭಾರತ ಮತ್ತು ಮಯನ್ಮಾರ್ನ ರಿಲೇಷನ್ಸ್ನ ಬಗ್ಗೆ ಪ್ರಶ್ನೆ ಬಂದಾಗ ಈ ಒಂದು ಆರ್ಟಿಕಲ್ ನಮಗೆ ಉಪಯೋಗ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಮಯನ್ಮಾರ್ ಮತ್ತು ಭಾರತದ ನಡುವೆ ಆಗಿರುವಂತಹ ಕಾಲಾದನ್ ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟ್ ಯಾವುದರ ಕುರಿತಾಗಿ ಇದೆ ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಎಡಿಟೋರಿಯಲ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಇಂದಿನ ಮೊದಲ ಎಡಿಟೋರಿಯಲ್ ವೇಯಿಂಗ್ ಇನ್ ಆನ್ ದ ಸಾಗಾ ಆಫ್ ಅ ವ್ಯಾಕ್ಸಿನ್ ಅನ್ನೋದಾಗಿದೆ. ಈ ಒಂದು ಎಡಿಟೋರಿಯಲ್ನ ಅಡಿಯಲ್ಲಿ ನಾವು ಕೋವಿಶೀಲ್ಡ್ ವ್ಯಾಕ್ಸಿನ್ ತಯಾರಾಗುವಂಥ ಒಂದು ಮೂಲವನ್ನು ಮತ್ತು ಅದರ ಒಂದು ಉಗಮವನ್ನು ತಿಳ್ಕೊಳ್ಳೋಣ. ಜೊತೆಗೆ ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಪ್ರಾರಂಭ ಆದಾಗ ಅದು ಯಾವ ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಆ ಚಾಲೆಂಜಸ್ಗಳ ಬಗ್ಗೆ ಈ ಒಂದು ಎಡಿಟೋರಿಯಲ್ ಮಾತನಾಡ್ತಾ ಇದೆ. ಈ ಎಡಿಟೋರಿಯಲ್ನ ಪ್ರಕಾರವಾಗಿ ಯಾವುದೇ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಬೇಕು, ಅದನ್ನು ಅಡ್ಮಿನಿಸ್ಟರ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ನ ವಿಚಾರದಲ್ಲಾಗಿರ್ಬೋದು, ಸೈನ್ಸ್ನ ವಿಚಾರದಲ್ಲೇ ಆಗಿರ್ಬೋದು ತೊಂದರೆಗಳಿರುತ್ತೆ ಅಥವಾ ಸಮಸ್ಯೆಗಳಿರುತ್ತೆ. ಕೇವಲ R&D ಅಥವಾ ಸೈನ್ಸ್ನ ವಿಚಾರದಲ್ಲಿ ಮಾತ್ರವೇ ಸಮಸ್ಯೆಗಳಿಲ್ಲ. ಇವತ್ತಿನ ನಾವು ವ್ಯಾಕ್ಸಿನೇಷನ್ ಅನ್ನುವಂಥದ್ದನ್ನು ಏನು ಇವತ್ತು ಕಂಡುಹಿಡಿತಾ ಇದ್ದಾರೆ, ಈ ವಿಚಾರಕ್ಕೆ ಬಂದಾಗ ಲಾಜಿಸ್ಟಿಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ವ್ಯಾಕ್ಸಿನ್ ಅನ್ನು ಕಂಡುಹಿಡಿಯುವಂಥ ವಿಚಾರದಲ್ಲಿ. ಮತ್ತು ಕಮ್ಯುನಿಕೇಷನ್ ಅನ್ನುವಂಥದ್ದು ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕಾಗುತ್ತೆ ಜನಗಳೊಟ್ಟಿಗೆ. ಇವೆಲ್ಲವೂ ಕೂಡ ಬಹಳಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಒಂದು ವ್ಯಾಕ್ಸಿನ್ ಅನ್ನುವಂಥದ್ದನ್ನು ಕಂಡುಹಿಡಿಯುವಾಗ. ಮತ್ತು ಒಂದು ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿ ಆಗಬೇಕು ಅಂತ ಅಂದರೆ R&D ಮತ್ತು ಸೈನ್ಸ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಾಗಿ ಲಾಜಿಸ್ಟಿಕ್ಸ್, ಕಮ್ಯುನಿಕೇಷನ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುವಂಥದ್ದು ಇವೆಲ್ಲವೂ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನುವಂಥದ್ದು ಈ ಎಡಿಟೋರಿಯಲ್ನ ಮುಖ್ಯವಾದಂಥ ಒಂದು ಉದ್ದೇಶ. ಇಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ತಯಾರು ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ ಅನ್ನ COVID-19 ಪ್ಯಾಂಡಮಿಕ್ನ ಸ್ಪ್ರೆಡ್ ಪ್ರಾರಂಭವಾಗೋದಕ್ಕೆ ಒಂದಷ್ಟು ತಿಂಗಳುಗಳ ಹಿಂದೆಯೇ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ಕಂಡುಹಿಡಿಯೋದ್ರ ಕಡೆಗೆ ಅವರ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಪ್ರಾರಂಭ ಆಗಿರುತ್ತೆ. ಇಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಸೆಪಿ ಕೊಯಲಿಷನ್ ಫಾರ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್ ಇವರೊಟ್ಟಿಗೆ ಕೈ ಜೋಡಿಸುವುದರ ಮುಖಾಂತರವಾಗಿ ಇವರಿಬ್ಬರು ಕೂಡ ಟೈಅಪ್ ಮಾಡೋದ್ರ ಮುಖಾಂತರವಾಗಿ ಫ್ಯೂಚರ್ ಅಲ್ಲಿ ಯಾವುದೇ ರೀತಿಯಾಗಿ ಆಗಬಹುದಾದಂಥ ಒಂದು ಫ್ಯೂಚರ್ ಪ್ಯಾಂಡಮಿಕ್ ಅನ್ನ ಅಡ್ರೆಸ್ ಮಾಡುವ ರೀತಿಯಲ್ಲಿ ಮಲ್ಟಿಪಲ್ ಡಿಸೀಸ್ ಕಾಸಿಂಗ್ ಪ್ಯಾಥೋಜೆನ್ಸ್ಗಳನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಫ್ಯೂಚರಲ್ಲಿ ಆಗಬಹುದಾದಂಥ ಯಾವುದೇ ಪ್ಯಾಂಡಮಿಕ್ ಅನ್ನು ಅಡ್ರೆಸ್ ಮಾಡೋದಕ್ಕೆ, ಅದನ್ನು ಫೇಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ತಯಾರು ಮಾಡುವಂಥ ಒಂದು ಯೋಜನೆಯನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ಸೆಪಿಯವರೊಟ್ಟಿಗೆ ಒಂದು ಟೈಅಪ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈ ಪ್ರಾಜೆಕ್ಟ್ ಶುರುವಾಗಿ ಕೆಲವು ತಿಂಗಳುಗಳ ನಂತರದಲ್ಲಿ COVID-19 ಅನ್ನುವಂಥದ್ದು ಡಿಸೆಂಬರ್ 2019ರಲ್ಲಿ ಚೀನಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಜನವರಿ 2020ರಷ್ಟೊತ್ತಿಗೆ ಭಾರತಕ್ಕೂ ಕೂಡ ಇದು ಲಗ್ಗೆ ಇಡುತ್ತೆ. ನಂತರದಲ್ಲಿ ಮಾರ್ಚ್ನ ಒಳಗೆ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ಇದನ್ನು ಒಂದು ಎಪಿಡೆಮಿಕ್ ಅಂತ ಹೇಳಿ ಘೋಷಣೆ ಮಾಡುತ್ತೆ. ಅಷ್ಟು ಹೊತ್ತಿಗಾಗಲೇ ಇದು ಸಾಕಷ್ಟು ಸ್ಪ್ರೆಡ್ ಆಗಿರುವಂಥ ಕಾರಣದಿಂದ ಇದಕ್ಕೆ ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ಕಂಡುಹಿಡಿಬೇಕಾಗಿದ್ದಂಥದ್ದು ಬಹಳ ಅವಶ್ಯಕವಾದಂಥ ಒಂದು ಅಂಶ ಆಗಿತ್ತು. ಇದುವರೆಗೂ ಕೂಡ ನಾವು ಸಕ್ಸಸ್ಫುಲ್ ಆಗಿ ವ್ಯಾಕ್ಸಿನ್ ಅನ್ನು ಏನು ಕಂಡುಹಿಡಿದಿದ್ದೇವೆ ಆ ಸಕ್ಸಸ್ಫುಲ್ ರೇಟ್ನಲ್ಲಿ ತಗೊಂಡಿರ್ತಕ್ಕಂಥ ಅವಧಿಯನ್ನು ನಾವು ನೋಡಿದಾಗ ಅಲ್ಲಿ ನಮಗೆ ತಿಳಿಯುವಂಥದ್ದು ಯಾವುದೇ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ತಯಾರು ಮಾಡಬೇಕು ಮತ್ತು ಅದು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಆಗುತ್ತಾ ಅಂತ ಹೇಳಿ ಅದರ ಟೆಸ್ಟಿಂಗ್ ಪ್ರೋಸೆಸ್ ಅನ್ನು ನೋಡುವಂಥದ್ದು, ಅದರ ಎಫಿಕಸಿಯ ಟ್ರಯಲ್ಸ್ಗಳನ್ನು ಮಾಡುವಂಥದ್ದು, ನಂತರದಲ್ಲಿ ಅದನ್ನು ಯಾರಿಗಾದರೂ ಅಡ್ಮಿನಿಸ್ಟರ್ ಮಾಡಬೇಕು ಅಂತಂದರೆ ಇವುಗಳ ಕಾಲಾವಧಿ ಅನ್ನುವಂಥದ್ದು ಕೆಲವು ವರ್ಷಗಳೇ ಬೇಕಾಗುತ್ತೆ. ಆದರೆ ಇಲ್ಲಿ ಈಗಾಗಲೇ ಕೆಲವಷ್ಟು ತಿಂಗಳುಗಳ ಹಿಂದೆಯೇ ಈ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ಆಕ್ಸ್ಫರ್ಡ್ ಮತ್ತು ಸೆಪಿಯವರ ಒಂದು ಟೈಡಪ್ನಲ್ಲಿ ಅಥವಾ ಅವರ ಕೊಯಲಿಷನ್ನಲ್ಲಿ ಏನು ಪ್ರಾರಂಭ ಆಗಿತ್ತು, ಇದರಿಂದಾಗಿ ಜನವರಿ 2020ರಷ್ಟೊತ್ತಿಗೆ ಈ SARS-CoV-2ನ ಜೀನೋಮ್ ಸೀಕ್ವೆನ್ಸಿಂಗ್ ಅನ್ನು ನಡೆಸಿದ ನಂತರದಲ್ಲಿ ಇವರು ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನ ಇದಕ್ಕೆ ಅಂತ ಹೇಳಿ ತಯಾರು ಮಾಡೋದಕ್ಕೆ ಶುರು ಮಾಡುವಂಥ ಕಾರ್ಯ ಅನ್ನುವಂಥದ್ದು ಈಸಿ ಆಗುತ್ತೆ. ಹಾಗಾಗಿ ಅಕ್ಟೋಬರ್ 2020ರಷ್ಟೊತ್ತಿಗೆಲ್ಲ ಈ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟಿನ ಡೆವಲಪ್ಮೆಂಟ್ ಅನ್ನುವಂಥದ್ದು ಆಗುತ್ತೆ. ನಂತರದ ದಿನಗಳಲ್ಲಿ ಅವುಗಳ ಎಫಿಕಸಿಯನ್ನು ಟೆಸ್ಟ್ ಮಾಡುವಂಥದ್ದು, ಅದರ ನಂತರದಲ್ಲಿ ಆಯಾ ರಾಷ್ಟ್ರಗಳ ಪರ್ಮಿಷನ್ ಒಟ್ಟಿಗೆ ರಾಷ್ಟ್ರಗಳಲ್ಲಿ ಇದನ್ನ ಹೆಚ್ಚಿನ ಜನಸಂಖ್ಯೆಗೆ ಅಡ್ಮಿನಿಸ್ಟರ್ ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ ಅನ್ನುವಂಥ ಒಂದು ಪ್ಲಾನ್ ಅನ್ನ ಆಗಲೇ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು ತಿಳಿಸ್ಕೊಡ್ತಾರೆ. ಆದರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಸೆಪಿಯವರು ಮಾಡ್ತಿದ್ದಂಥ ಈ ಒಂದು ಯೋಜನೆ ಏನಿತ್ತು ಇದು ಕೇವಲ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಪರ್ಪಸ್ಗೆ ಕಂಡು ಹಿಡಿಯುವಷ್ಟು ಮಟ್ಟಿಗೆ ಮಾತ್ರವೇ ಇತ್ತು. ಆದರೆ ಇದನ್ನ ಹೆಚ್ಚಿನ ಸಂಖ್ಯೆಗೆ ಬಳಕೆ ಆಗುವಂತೆ ಮಾಡ್ಕೊಳ್ಬೇಕು ಅಂದಾಗ ಬೇಕಾಗುವಷ್ಟು ಲಾಜಿಸ್ಟಿಕ್ಸ್ ಸಪೋರ್ಟ್ ಅನ್ನುವಂಥದ್ದು ಅಥವಾ ಲಾಜಿಸ್ಟಿಕ್ಸ್ ವ್ಯವಸ್ಥೆ ಅನ್ನುವಂಥದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಬಳಿಯಾಗಲಿ ಸೆಪಿಯ ಬಳಿಯಾಗಲಿ ಇರಲಿಲ್ಲ. ಇದನ್ನ ಹೆಚ್ಚುಗೊಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಸ್ ಪ್ರೊಡಕ್ಷನ್ ಆಫ್ ವ್ಯಾಕ್ಸಿನ್ ಆಗಲಿ ಅನ್ನುವಂಥ ಕಾರಣದಿಂದ ಆಸ್ಟ್ರಾಜೆನೆಕಾ ಮತ್ತು ಭಾರತದ ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರೊಟ್ಟಿಗೆ ಟೈಅಪ್ ಅನ್ನ ಮಾಡ್ಕೊಳ್ತಾರೆ ಈ ಆಕ್ಸ್ಫರ್ಡ್ ಯೂನಿವರ್ಸಿಟಿಯವರು. ಹಾಗಾಗಿ ಇದರ ನಂತರದಲ್ಲಿ ಭಾರತದಲ್ಲಿ ಇದನ್ನು ಕೋವಿಶೀಲ್ಡ್ ಅನ್ನುವಂಥ ಒಂದು ವ್ಯಾಕ್ಸಿನ್ ಹೆಸರಿನಲ್ಲಿ ಭಾರತದಲ್ಲೂ ಕೂಡ ಈಗ ಎಮರ್ಜೆನ್ಸಿ ಯೂಸ್ ಪರ್ಪಸ್ಗೆ ಅಂತ ಹೇಳಿ ಇದಕ್ಕೆ ಒಂದು ಒಪ್ಪಿಗೆಯನ್ನು ನೀಡಲಾಗಿದೆ. ಈಗ ಈ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಆಗಿರುವಂಥ ಕೋವಿಶೀಲ್ಡ್ ಅನ್ನುವಂಥದ್ದು ಭಾರತದಲ್ಲಿ ಸಾಕಷ್ಟು ಮಂದಿಗೆ ಅಡ್ಮಿನಿಸ್ಟರ್ ಆಗ್ತಾ ಇದೆ ಕೂಡ. ಈ ಒಂದು ಪ್ರಾಜೆಕ್ಟ್ ಅನ್ನು ಏನು ಪ್ರಾರಂಭ ಮಾಡಿದ್ರು ಸೆಪಿ ಮತ್ತು ಆಕ್ಸ್ಫರ್ಡ್ನವರು, ಅವರು ಈ ಕೋವಿಡ್ಗೆ ಹಿಂದೆಯೇ
ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿದ್ರಿಂದ ಚಿಂಪಾಂಜಿ ಅಡಿನೋವೈರಸ್ ಸ್ಟ್ರೈನ್ ಅನ್ನು ಬಳಕೆ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ ಅನ್ನು ಪ್ರಾರಂಭ ಮಾಡಿದ್ರು. ಇದರ ಸಹಾಯದಿಂದ ಒಂದು ಕಾಮನ್ ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ಕಂಡುಹಿಡಿಬೇಕು. ಅದನ್ನ ಲೇಟರ್ ಮುಂದಿನ ದಿನಗಳಲ್ಲಿ ಕಸ್ಟಮೈಸ್ ಮಾಡೋದ್ರ ಮುಖಾಂತರವಾಗಿ ಮಲ್ಟಿಪಲ್ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ಸ್ ಗಳನ್ನ ಟಾರ್ಗೆಟ್ ಆಗಿ ಇಟ್ಕೊಳ್ಳುವಂಥದ್ದು. ಮುಂದಿನ ಫ್ಯೂಚರ್ ನಲ್ಲಿ ಬರಬಹುದಾದಂತ ಯಾವುದೇ ಪ್ಯಾಂಡಮಿಕ್ಸ್ ಗಳನ್ನ ಎದುರಿಸೋದಕ್ಕೆ, ಆ ಪ್ಯಾಂಡಮಿಕ್ ಗೆ ಇವರು ಡಿಸೀಸ್ ಎಕ್ಸ್ ಅಂತ ಹೇಳಿ ಹೆಸರನ್ನ ಇಟ್ಕೊಂಡಿರ್ತಾರೆ, ಇದನ್ನ ಎದುರಿಸೋದಕ್ಕೆ ಅಂತ ಹೇಳಿ ಆಗಲೇ ಪ್ರಾಜೆಕ್ಟ್ ಶುರುವಾಗಿತ್ತು. ನಂತರ ದಿನಗಳಲ್ಲಿ ಕೋವಿಡ್-19 ಸ್ಪ್ರೆಡ್ ಆಗಿದ್ರಿಂದ ಅದನ್ನ ಒಂದು ಎಪಿಡೆಮಿಕ್ ಅಂತ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸಿದ್ರಿಂದ ಅದಕ್ಕೆ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನೇ ಕಂಡುಹಿಡಿಯುವಂಥದ್ದು ಇವರ ಮುಖ್ಯ ಗುರಿಯಾಯಿತು. ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅಂತ ಹೇಳಿ ಇವರ ಲಾಜಿಸ್ಟಿಕ್ ಸಪೋರ್ಟ್ ಅನ್ನು ಪಡ್ಕೊಳ್ಳೋದಕ್ಕೆ ಆಸ್ಟ್ರಾಜೆನಿಕಾ ಮತ್ತು SII ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದೊಟ್ಟಿಗೆ ಅವರು ಒಂದು ಅಗ್ರಿಮೆಂಟ್ ಅನ್ನು ಕೂಡ ಮಾಡ್ಕೊಳ್ತಾರೆ. ಆದರೆ ಇದಿಷ್ಟನ್ನು ಮಾಡುವಂತ ಸಂದರ್ಭದಲ್ಲಿ ಅವರುಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಒಂದು ಅವರಿಗೆ ಲಾಜಿಸ್ಟಿಕ್ ತೊಂದರೆ ಅನ್ನುವಂಥದ್ದು ಆಗುತ್ತೆ. ಆ ಲಾಜಿಸ್ಟಿಕ್ ಅನ್ನ ಸ್ಕೇಲಿಂಗ್ ಅಪ್ ಮಾಡುವಂಥದ್ದು ಅವರ ಮುಂದಿದ್ದಂಥ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಆ ಕಾರಣಕ್ಕೆ ಇವರೊಟ್ಟಿಗೆ ಒಂದು ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ತಾರೆ. ನಂತರದಲ್ಲಿ ಟ್ರಯಲ್ ಡೇಟಾದ ಬಗ್ಗೆ ಮಾತನಾಡುವಾಗ ಎಫಿಕಸಿ ಅನ್ನುವಂಥದ್ದು 2 ಏಜ್ ಗ್ರೂಪ್ನವರಿಗೆ ಈ ಒಂದು ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಏಜ್ ಗ್ರೂಪಿಗೆ 70% ನಷ್ಟು ಎಫಿಕಸಿಯನ್ನು ಹೊಂದಿದ್ರೆ ಮತ್ತೊಂದು ಏಜ್ ಗ್ರೂಪ್ನಲ್ಲಿ ಇದು 90% ನಷ್ಟು ಎಫಿಕಸಿಯನ್ನು ಹೊಂದಿರುತ್ತೆ. ಇದು ಕೂಡ ಅಲ್ಲಿ ತೊಂದರೆಗೆ ಒಳಗಾಗುವಂಥ ಒಂದು ಅಂಶ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಕ್ರಿಟಿಸಿಸಮ್ ಅನ್ನ ಈ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಫೇಸ್ ಮಾಡಬೇಕಾಗಿ ಬಂತು. ಮತ್ತು ಈ ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನ ಬಳಕೆ ಮಾಡೋದ್ರಿಂದ ಆಗಬಹುದಾದಂತಹ ಸಮಸ್ಯೆಗಳ ವಿರುದ್ಧವಾಗಿ ಸೇಫ್ಟಿ ಇಶ್ಯೂಸ್ಗಳು ಕೂಡ ಬಂದಂತದ್ದು. ಅಂತರದಲ್ಲಿ 2 ಡೋಸೇಜಸ್ ನಲ್ಲಿ ಈ ಒಂದು ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡೋದ್ರ ಬಗ್ಗೆ ನಿರ್ಧಾರ ಆದ್ರೂ ಕೂಡ 2 ಡೋಸೇಜ್ಗಳ ನಡುವೆ ಆಗುವಂತ ಇಂಟರ್ವಲ್ ನ ಬಗ್ಗೆ ಕೂಡ ಚರ್ಚೆಯಾಗಿದ್ದಂಥದ್ದು. ಈ ಹಿಂದೆ 4 ವಾರಗಳಷ್ಟು ಇಂಟರ್ವಲ್ ಇದ್ರೆ ಸಾಕು ಅಂತ ಹೇಳಿ ನಿರ್ಧಾರ ಆಗಿತ್ತು. ನಂತರದಲ್ಲಿ ಈಗ ಹೆಚ್ಚಿನ ಅವಧಿ ಅನ್ನುವಂಥದ್ದು, ಆ ಇಂಟರ್ವಲ್ ಅನ್ನುವಂಥದ್ದು ಹೆಚ್ಚಿದಂತೆಲ್ಲ ಇನ್ನಷ್ಟು ಹೆಚ್ಚಿನ ಎಫಿಕಸಿ ಅನ್ನುವಂಥದ್ದು ಇರುತ್ತೆ ಅಂತ ಹೇಳಿ ಈಗ ಅದನ್ನ 6 ವಾರಗಳಿಗೆ ಹೆಚ್ಚಿಸಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದು. ಈ ರೀತಿ ಈ ಒಂದು ವಿಚಾರದಲ್ಲೂ ಕೂಡ ಒಂದು ಕ್ರಿಟಿಸಿಸಮ್ ಅನ್ನುವಂಥದ್ದು ವ್ಯಕ್ತವಾಗುತ್ತೆ. ನಂತರದಲ್ಲಿ ಈ ಒಂದು ವ್ಯಾಕ್ಸಿನ್ ಅನ್ನು ಅಡ್ಮಿನಿಸ್ಟರ್ ಮಾಡ್ಕೊಂಡಿರುವಂತವರಿಗೆ ಅಡ್ವರ್ಸ್ ಎಫೆಕ್ಟ್ಸ್ ಗಳು ಆಗ್ತಾ ಬರುತ್ತೆ. ಅಡ್ವರ್ಸ್ ಎಫೆಕ್ಟ್ಸ್ ಗಳು ಏನು ಅಂತ ಅಂದ್ರೆ ಕೆಲವರಿಗೆ ಬ್ಲಡ್ ಕ್ಲಾಟ್ ಆಗುವಂಥದ್ದು, ಇದರಿಂದಾಗಿ ಅವರು ಬೇರೆ ಬೇರೆ ಸಮಸ್ಯೆಗಳಿಗೆ ಒಳಗಾಗಬೇಕಾಗಿ ಬರುತ್ತೆ. ಕೆಲವರಂತೂ ಇದರಿಂದ ಮಾರಣಾಂತಿಕವಾದಂತಹ ಸಮಸ್ಯೆಗಳು ಕೂಡ ಎದುರಿಸಬೇಕಾಗಿ ಬಂತು. ಇದೆಲ್ಲ ಕಾರಣದಿಂದ US ರೆಗ್ಯುಲೇಟರಿ ಇಶ್ಯೂಸ್ ಗಳನ್ನು ಕೂಡ ಫೇಸ್ ಮಾಡಬೇಕಾಗಿ ಬಂತು. ಇನ್ನು ಕೆಲವು ರಾಷ್ಟ್ರಗಳಲ್ಲಿ ನಾರ್ವೆ, ಡೆನ್ಮಾರ್ಕ್ ನಂತ ರಾಷ್ಟ್ರಗಳಲ್ಲೂ ಕೂಡ ಕೆಲವು ಸಮಸ್ಯೆಗಳನ್ನ ಈ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಕಾಣ್ತಾ ಬಂತು. ಇವುಗಳು ಆಗುವಂಥ ಸಂದರ್ಭದಲ್ಲಿ ಮುಖ್ಯವಾದಂಥ ಸಮಸ್ಯೆ ಆಗಿದ್ದಂಥದ್ದು ಇವರೆಲ್ಲರ ನಡುವೆ ಒಂದು ಗವರ್ಮೆಂಟ್ ಆಗಿರ್ಬೋದು ಮತ್ತು ಈ ವ್ಯಾಕ್ಸಿನ್ ಅನ್ನು ಕಂಡುಹಿಡಿತಿದ್ದಂಥ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ಸೈನ್ಸ್ನ ವಿಚಾರವನ್ನು ಸರಿಯಾಗಿ ಕಮ್ಯುನಿಕೇಷನ್ ಮಾಡದೇ ಇದ್ದಂತೂ ಮುಖ್ಯವಾದಂಥ ಒಂದು ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಹಿಂದೆ ಏನು ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನು ಕಂಡುಹಿಡಿಬೇಕು ಅಂತ ಅಂದಾಗ ಅದಕ್ಕೆ ಸಾಕಷ್ಟು ವರ್ಷಗಳನ್ನೇ ತಗೊಳ್ತಾ ಇದ್ರು. ಸಾಕಷ್ಟು ವರ್ಷಗಳ ಆ ಒಂದು ಪೀರಿಯಡ್ನಲ್ಲಿ ಇಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ಸೈನ್ಸ್ ಅನ್ನುವಂಥದ್ದಕ್ಕೆ ಮುಖ್ಯವಾದಂಥ ಒಂದು ಸ್ಥಾನಮಾನ ಇರ್ತಾ ಇತ್ತು. ಆದರೆ ಕೋವಿಡ್-19 ಪ್ಯಾಂಡಮಿಕ್ ಅನ್ನುವಂಥದ್ದು ನಮಗೆ ಒಂದು ರೀತಿಯ ಪಾಠವನ್ನು ಕಲಿಸುತ್ತೆ. ಆದಷ್ಟು ಶೀಘ್ರದಲ್ಲಿ ನಾವು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನ ತಯಾರು ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ನಮಗೆ ಬರುತ್ತೆ ಅನ್ನುವಂಥದ್ದನ್ನು ತೋರಿಸ್ತು. ಇಂಥ ಒಂದು ಪರಿಸ್ಥಿತಿ ಬಂದಿದ್ರಿಂದಾಗಿ ಜಗತ್ತಿನ ಬೇರೆ ಬೇರೆ ಫೈಸರ್ ಆಗಿರ್ಬೋದು, ಬೇರೆ ಬೇರೆ ಸ್ಪುಟ್ನಿಕ್ 5 ಆಗಿರ್ಬೋದು, ಈ ರೀತಿಯ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ಗಳು ಜಗತ್ತಿನಲ್ಲಿ ಬಂದವು. ಅದು ಕೂಡ ವರ್ಷದ ಅವಧಿಯ ಒಳಗಡೆಗೆ ಈ ವ್ಯಾಕ್ಸಿನ್ ಕ್ಯಾಂಡಿಡೇಟ್ಸ್ಗಳು ಬಂದಂಥದ್ದು. ಈ ರೀತಿಯಾಗಿ ಕೇವಲ R&D ಮತ್ತು ಸೈನ್ಸ್ಗೆ ಇಂಪಾರ್ಟೆನ್ಸ್ ಅನ್ನು ಏನು ಈ ಹಿಂದೆ ಕೊಡ್ತಾ ಇದ್ರು, ಇವು ಮಾತ್ರವೇ ಇವತ್ತು ಚಾಲೆಂಜಸ್ ಆಗಿ ಉಳಿದಿಲ್ಲ. ಒಂದು ವ್ಯಾಕ್ಸಿನ್ ಅನ್ನ ತಯಾರು ಮಾಡೋದಕ್ಕೆ ಲಾಜಿಸ್ಟಿಕ್ಸ್ನ ವಿಚಾರ ಆಗಿರ್ಬೋದು, ಲಾಜಿಸ್ಟಿಕ್ಸ್ನ ಜೊತೆಗೆ ಟ್ರಾನ್ಸ್ಪರೆನ್ಸಿಯ ವಿಚಾರ ಆಗಿರ್ಬೋದು ಮತ್ತು ಜನಗಳೊಟ್ಟಿಗಾಗುವಂಥ ಕಮ್ಯುನಿಕೇಷನ್ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಅನ್ನ ಕಂಡುಹಿಡಿಯೋದಕ್ಕೆ ಮತ್ತು ಅದನ್ನ ಹೆಚ್ಚಿನ ಮಾಸಸ್ ಆಫ್ ದಿ ಪೀಪಲ್ಗೆ ಅಡ್ಮಿನಿಸ್ಟರ್ ಮಾಡುವಾಗ ಇವೆಲ್ಲವೂ ಕೂಡ ಸಮಸ್ಯೆಗಳಾಗುತ್ತೆ. ಇದರಿಂದಾಗಿ ಯಾವುದೇ ಸಮಸ್ಯೆಗಳೇನಾದ್ರು ಆಯಿತು ಮತ್ತು ಅದು ಟ್ರಾನ್ಸ್ಪರೆಂಟ್ ಆಗಿ ಅದರ ಪ್ರಾಬ್ಲಮ್ಸ್ ಯಾಕಾಗ್ತಿದೆ, ಅದರ ವಿಚಾರಗಳನ್ನು ನಾವು ಜನಗಳಿಗೆ ಅಡ್ರೆಸ್ ಮಾಡಿಸಲಿಲ್ಲ ಅಂತ ಅಂದ್ರೆ, ತಿಳಿಸಲಿಲ್ಲ ಅಂತಂದ್ರೆ, ಅವರ ಸಮಸ್ಯೆಗಳು ಬಗ್ಗೆ ಹರಿಲಿಲ್ಲ ಅಂತಂದ್ರೆ ವ್ಯಾಕ್ಸಿನ್ ಹೆಸಿಟೆನ್ಸಿ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಆಗ ವ್ಯಾಕ್ಸಿನ್ ಅವೈಲಬಿಲಿಟಿ ಇದ್ರೂ ಕೂಡ ಜನಗಳು ಅದನ್ನ ಅಡ್ಮಿನಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಪೋದಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಈ ಏನು ಚಾಲೆಂಜಸ್ ಅನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ವ್ಯಾಕ್ಸಿನ್ ಕ್ಯಾಂಡಿಡೇಟ್ ಎದುರಿಸಬೇಕಾಗಿ ಬಂತು. ಇದರಿಂದ ಭಾರತ ಸರ್ಕಾರವು ಕೂಡ ಪಾಠ ಕಲಿಬೇಕು. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ವ್ಯಾಕ್ಸಿನ್ ಅನ್ನ ನಾವು ಡೆವಲಪ್ ಮಾಡೋದೇ ಆಗಿರ್ಬೋದು ಅಥವಾ ಅಡ್ಮಿನಿಸ್ಟರ್ ಮಾಡೋದೇ ಆಗಿರ್ಬೋದು ಅಥವಾ ಈ ರೀತಿಯ ವ್ಯಾಕ್ಸಿನೇಷನ್ ಡ್ರೈವ್ಗಳು ಬಂದಾಗ ಯಾವ ರೀತಿಯ ಹೆಜ್ಜೆಗಳನ್ನು ನಾವು ಇಡಬೇಕು ಅನ್ನುವಂಥ ಪಾಠವನ್ನು ಕಲಿಬೇಕು. R&D ಮತ್ತು ಸೈನ್ಸ್ ಅಷ್ಟೇ ಅಲ್ಲದೆ ಲಾಜಿಸ್ಟಿಕ್ಸ್, ಟ್ರಾನ್ಸ್ಪರೆನ್ಸಿ, ಕಮ್ಯುನಿಕೇಷನ್ ಇವೆಲ್ಲವೂ ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಒಂದು ವ್ಯಾಕ್ಸಿನ್ ಕ್ಯಾಂಡಿಡೇಟ್ನ ವಿಚಾರದಲ್ಲಿ ಅನ್ನುವಂಥದ್ದನ್ನು ಮುಖ್ಯವಾಗಿ ಈ ಒಂದು ಎಡಿಟೋರಿಯಲ್ ನಮಗೆ ತಿಳಿಸ್ತಾ ಇದೆ. ಮುಂದಿನ ಎಡಿಟೋರಿಯಲ್ ಟ್ಯಾಕ್ಲಿಂಗ್ ದ ಪೀರಿಯಡ್ ಟ್ಯಾಬು ಅನ್ನೋದಾಗಿದೆ. ಹೆಣ್ಣು ಮಕ್ಕಳು ಒಳಗಾಗುವಂಥ ಒಂದು ಮೆನ್ಸ್ಟ್ರುಯೇಷನ್ ಸೈಕಲ್ ಅನ್ನುವಂಥದ್ದು ಭಾರತದಲ್ಲಿ ಸ್ಟಿಗ್ಮಟೈಸ್ಡ್ ಆಗಿರ್ತಕ್ಕಂಥದ್ದು. ಇದನ್ನು ಒಂದು ರೀತಿಯ ಸ್ಟಿಗ್ಮಾದ ರೀತಿಯಲ್ಲಿ ಕಾಣೋದ್ರಿಂದಾಗಿ ಬೋತ್ ವುಮೆನ್ ಆಗಿರ್ಬೋದು ಅಥವಾ ಮೆನ್ ಆಗಿರ್ಬೋದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರೂ ಕೂಡ ಈ ಎರಡೂ ಜೆಂಡರ್ ಕೂಡ ರೆಫ್ಯೂಸ್ ಮಾಡುವಂಥದ್ದನ್ನು ಭಾರತದಂಥ ಸೊಸೈಟಿಯಲ್ಲಿ ನಾವು ಕಾಣುವಂಥದ್ದು. 2020 ಫೆಬ್ರವರಿಯಲ್ಲಿ ಗುಜರಾತ್ನಲ್ಲಿ ಆಗುವಂಥ ಒಂದು ಇನ್ಸಿಡೆಂಟನ್ನು ನಾವು ನೆನೆಸ್ಕೊಂಡ್ರೆ ಶ್ರೀ ಸಹಜಾನಂದ ಗರ್ಲ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ
ಪೀರಿಯಡನ್ನು ಹೊಂದಿರತಕ್ಕಂಥ ಹೆಣ್ಣು ಮಕ್ಕಳು ಆ ಒಂದು ಇನ್ಸ್ಟಿಟ್ಯೂಟ್ನ ಒಳಗೆ ಬರುವಂತಿಲ್ಲ ಅನ್ನುವಂತೆ ಒಂದಷ್ಟು ರೂಲ್ಸ್ಗಳನ್ನು ಆ ಒಂದು ಇನ್ಸ್ಟಿಟ್ಯೂಟ್ ಹೊಂದಿರತಕ್ಕಂಥದ್ದು. ಆದರೆ ಕೆಲವರು ಇದನ್ನು ಬ್ರೇಕ್ ಮಾಡ್ತಿದ್ದಾರೆ ಅಂತ ಹೇಳಿ ತಿಳಿದ ನಂತರದಲ್ಲಿ ಆ ಇನ್ಸ್ಟಿಟ್ಯೂಟ್ನವರು ಆ ಹೆಣ್ಣು ಮಕ್ಕಳನ್ನು ಹ್ಯುಮಿಲಿಯೇಟ್ ಮಾಡುವಂಥ ಕಾರಣದಿಂದಾಗಿ ಅವರು ಮುಂದಿನ ದಿನಗಳಲ್ಲಿ ಈ ರೂಲ್ಸ್ಗಳನ್ನು ಫಾಲೋ ಮಾಡಲಿ ಅಂತ ಹೇಳಿ ಅವರನ್ನು ಹ್ಯುಮಿಲಿಯೇಟ್ ಮಾಡುವಂಥ ಕಾರಣದಿಂದಾಗಿಯೇ 60 ಹೆಣ್ಣು ಮಕ್ಕಳ ಅಂಡರ್ ಗಾರ್ಮೆಂಟ್ಸ್ಗಳನ್ನು ರಿಮೂವ್ ಮಾಡಿ ಅವರು ಪೀರಿಯಡ್ಸ್ಗೆ ಒಳಗಾಗಿದ್ದಾರೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡುವಂಥ ಇಂಥ ಹೀನವಾದಂಥ ಒಂದು ಕೃತ್ಯಕ್ಕೆ ಒಳಗಾಗುವಂಥದ್ದನ್ನು ನಾವು ಕಂಡಿದ್ದೇವೆ ಕಳೆದ ವರ್ಷವಷ್ಟೇ. ಈ ರೀತಿಯ ಕೃತ್ಯಗಳನ್ನು ನೋಡಿದಾಗ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಈ ಪೀರಿಯಡ್ಸ್ನ ಕುರಿತಾದಂಥ ಸ್ಟಿಗ್ಮಾ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮಗೆ ಕಾಣುತ್ತೆ. ಮೆನ್ಸ್ಚುರೇಟಿಂಗ್ ವುಮೆನ್ ಅನ್ನು ಒಂದು ರೀತಿಯಾಗಿ ಇಂಪ್ಯೂರ್ ಅಥವಾ ಪಲ್ಯೂಟೆಡ್ ಅನ್ನುವಂತೆ ಕಾಣುವಂಥದ್ದು ಇವತ್ತು ಕೂಡ ನಮ್ಮ ಸೊಸೈಟಿಯಲ್ಲಿ ಫಾಲೋ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಆದಂಥ ಭಾರತದಲ್ಲಿ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಹೆಣ್ಣು ಒಳಗಾಗುವಂಥ ಈ ರೀತಿಯ ಮೆನ್ಸ್ಚುರೇಷನ್ ಪ್ರೋಸೆಸ್ಸನ್ನು ಒಂದು ರೀತಿಯ ಸ್ಟಿಗ್ಮಾದ ರೀತಿಯಲ್ಲಿ ಕಾಣುವಂಥದ್ದು. ಹಾಗಾಗಿ ಹೆಣ್ಣು ಮಕ್ಕಳನ್ನು ಈ ಕಾರಣದಿಂದಾಗಿ ಆ ಪೀರಿಯಡ್ಸ್ನ ಸಂದರ್ಭದಲ್ಲಿ ಆಸ್ಟ್ರಸೈಸ್ ಮಾಡಲಾಗುತ್ತೆ. ಅವರವರ ಮನೆಗಳಲ್ಲೂ ಕೂಡ ಸಪ್ರೇಟ್ ಆಗಿ ಸ್ಟೇ ಮಾಡುವಂಥದ್ದು, ಅವರನ್ನು ಡಿಸ್ಕ್ರಿಮಿನೇಟ್ ಮಾಡುವಂತೆ ಮಾಡ್ತಾರೆ. ಈ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದು ಪ್ರೈವೇಟ್ ಸ್ಪೇಸಸ್ನಲ್ಲೂ ಕೂಡ ಆಗುತ್ತೆ, ಪಬ್ಲಿಕ್ ಪ್ಲೇಸಸ್ನಲ್ಲೂ ಕೂಡ ಆಗುತ್ತೆ. ಪಬ್ಲಿಕ್ ಆಗಿ ನಾವು ನೋಡಿದಾಗ ಅವರು ಟೆಂಪಲ್ಸ್ಗಳಿಗೆ ಬರುವಂತಿಲ್ಲ, ರಿಲಿಜಿಯಸ್ ಸೆರೆಮನೀಸ್ಗಳನ್ನು ಅಟೆಂಡ್ ಮಾಡುವಂತಿಲ್ಲ, ಇನ್ನು ಕೆಲವೊಬ್ಬರ ಮನೆಗಳಲ್ಲಿ ಕಿಚನ್ಸ್ಗಳಿಗೆ ಎಂಟ್ರಿ ಆಗುವಂತಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಹೆಣ್ಣು ಮಕ್ಕಳು ಮೆನ್ಸ್ಚುರೇಷನ್ನ ಸಂದರ್ಭದಲ್ಲಿ, ಪೀರಿಯಡ್ಸ್ನ ಸಂದರ್ಭದಲ್ಲಿ ಎದುರಿಸಬೇಕಾಗಿರುವಂಥದ್ದು ಇವತ್ತು ಕೂಡ ಭಾರತದಲ್ಲಿ ಪ್ರಾಕ್ಟೀಸ್ನಲ್ಲಿ ಇರುವಂಥದ್ದು. ಆದರೆ ಈ ಎಲ್ಲ ರೀತಿಯ ಆಕ್ಟ್ಸ್ ಏನಿದೆ ಇದು ಹೆಣ್ಣು ಮಕ್ಕಳನ್ನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇದೆ. ಹೆಣ್ಣು ಮಕ್ಕಳ ಒಂದು ಡಿಗ್ನಿಟಿ ಏನಿದೆ, ಡಿಗ್ನಿಟಿ ಆಫ್ ವುಮೆನ್ ಅನ್ನು ಇದು ವೈಲೇಟ್ ಮಾಡ್ತಾ ಇದೆ. ಇನ್ನು ಆಕೆಯ ಪ್ರೈವಸಿಯನ್ನು ಇದು ವೈಲೇಟ್ ಮಾಡ್ತಾ ಇದೆ. ರೈಟ್ ಟು ಈಕ್ವಾಲಿಟಿಯನ್ನು ಏನು ಹೆಣ್ಣು ಹೊಂದಿದ್ದಾರೆ ಅದನ್ನು ಕೂಡ ಇದು ವೈಲೇಟ್ ಮಾಡ್ತಾ ಇದೆ. ಇನ್ನು ಅವರಿಗೊಂದು ಎಮೋಷನಲ್ ಸ್ಟೇಟನ್ನು ಕೂಡ ಅವರು ಪಡ್ಕೊಳ್ಳೋದಕ್ಕೆ ತೊಂದರೆ ಆಗುವಂಥದ್ದು ಇದರಿಂದ ಕಾಣುತ್ತೆ. ಜೊತೆಗೆ ಅವರ ಒಂದು ಲೈಫ್ ಸ್ಟೈಲನ್ನೇ ನಾವು ಅಣುಕು ಮಾಡಿದಂತಾಗುತ್ತೆ. ಇನ್ನು ಅವರ ಒಂದು ಹೆಲ್ತ್ ಮೇಲೆ ಕೂಡ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರುತ್ತೆ. ಜೊತೆಗೆ ಅವರಲ್ಲಿ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ಇದು ಬೆಳೆಸುತ್ತೆ. ಯಾಕೆಂತಂದರೆ ಯಾರೇ ಒಬ್ಬರು ಪೀರಿಯಡ್ಗೆ ಒಳಗಾಗ್ತಿರುವಂಥವ್ರನ್ನ ಸಪ್ರೇಟ್ ಇರಬೇಕು, ಮನೆಯಿಂದ ಹೊರಗಿರಬೇಕು, ಈ ರೀತಿ ಕಾರ್ಯಗಳನ್ನು ಅಟೆಂಡ್ ಮಾಡಬಾರ್ದು ಅಂದಾಗ ಹೆಣ್ಣು ಮಕ್ಕಳಲ್ಲಿ ಒಂದು ರೀತಿಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನು ಬೆಳೆಸುವಂಥ ಕಾರ್ಯ ಆಗ್ತಾ ಇರುತ್ತೆ. ಆದರೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಆರ್ಟಿಕಲ್ 14 to 18 ಅಡಿಯಲ್ಲಿ ರೈಟ್ ಟು ಈಕ್ವಾಲಿಟಿಯನ್ನು ಕಾಣ್ತೇವೆ. ನಮ್ಮ ಸಂವಿಧಾನವು ಡಿಸ್ಕ್ರಿಮಿನೇಷನ್ ಆನ್ ದಿ ಗ್ರೌಂಡ್ಸ್ ಆಫ್ ಸೆಕ್ಸ್ ಅನ್ನು ಪ್ರಾಹಿಬಿಟ್ ಮಾಡುತ್ತೆ. ಆದರೆ ಇಲ್ಲಿ ಹೆಣ್ಣು ಮಕ್ಕಳು ಒಳಗಾಗುವಂಥ ಒಂದು ಮೆನ್ಸ್ಚುರೇಷನ್ ಪ್ರೋಸೆಸ್ ಅನ್ನುವಂಥದ್ದು ಪಲ್ಯೂಟೆಡ್ ಅಂತ ತೋರಿಸುವಂಥದ್ದು ಮತ್ತು ಈ ಮೆನ್ಸ್ಚುರೇಷನ್ನ ಕಾರಣದಿಂದಾಗಿ ಯಾವುದೇ ಒಂದು ದೇವಸ್ಥಾನವನ್ನು ಎಂಟ್ರಿ ಆಗಬಾರ್ದು ಅಂತ ಹೇಳಿ ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಇದು ಅವರು ಪ್ಯೂರ್ಲಿ ಅವರ ಜೆಂಡರ್ನ ಬೇಸಿಸ್ನ ಮೇಲೆ ಅವರನ್ನು ಡಿಸ್ಕ್ರಿಮಿನೇಟ್ ಮಾಡಿದಾಗ ಆಗುತ್ತೆ. ಹಾಗಾಗಿ ಇದು ವೈಲೇಷನ್ ಆಫ್ ದಿ ಆರ್ಟಿಕಲ್ 14 ಕೂಡ ಆಗುತ್ತೆ ಅನ್ನುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಶಬರಿಮಲಾ ಕೇಸ್ನಲ್ಲಿ ಜಸ್ಟಿಸ್ ಚಂದ್ರಚೂಡ್ ಅವರು ಕೂಡ ಮೆನ್ಸ್ಚುರೇಟ್ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ರೀತಿ ಇಂಪ್ಯೂರ್ ಅಂತ ಹೇಳಿ ಗುರುತಿಸಿ ಅದರ ಬೇಸಿಸ್ನ ಆಧಾರದ ಮೇಲೆ ಅವರನ್ನು ದೇವಸ್ಥಾನದ ಒಳಗೆ ಎಂಟ್ರಿ ಇಲ್ಲ ಅಂತ ಹೇಳುವಂಥದ್ದು ವೈಲೇಷನ್ ಆಫ್ ದಿ ಆರ್ಟಿಕಲ್ 14 ಆಗುತ್ತೆ ಅಂತ ಹೇಳಿ ಅವರಿಗೆ ಶಬರಿಮಲಾ ದೇವಸ್ಥಾನಕ್ಕೆ ಎಂಟ್ರಿಯನ್ನು ನೀಡಬೇಕು ಅನ್ನುವಂಥ ಒಂದು ಮಹತ್ತರವಾದಂಥ ತೀರ್ಪನ್ನು ಹೊರಹಾಕ್ತಾರೆ. ಇದರಿಂದಾಗಿ ಆಕೆಗಿರುವಂಥ ರೈಟ್ ಟು ಪ್ರೈವಸಿ ಅನ್ನುವಂಥದ್ದು ಜೊತೆಗೆ ರೈಟ್ ಟು ಮೂವ್ಮೆಂಟ್ ಅನ್ನುವಂಥದ್ದು ಕೂಡ ವೈಲೇಟ್ ಆಗುತ್ತೆ. ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರಿಗೆ ಒಂದು ಶಬರಿಮಲಾ ಕೇಸ್ನಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಒಂದು ತೀರ್ಪು ಅನ್ನುವಂಥದ್ದು ಕೂಡ ಬಂದಂಥದ್ದು. ಆದರೆ ಈ ಒಂದು ಟ್ಯಾಬು ಹೋಗಬೇಕು ಅಂತಂದರೆ ಸೊಸೈಟಲ್ ಚೇಂಜಸ್ ಅನ್ನೇ ನಾವು ಕಾಣಬೇಕಾಗುತ್ತೆ. ಟ್ಯಾಬುವನ್ನು ಹೋಗ್ಲಾಡ್ಸೋಕ್ಕೆ ಒಂದು ಸೋಷಿಯಲ್ ಮೂವ್ಮೆಂಟ್ ಅಥವಾ ಸೊಸೈಟಲ್ ಬಿಹೇವಿಯರಲ್ ಚೇಂಜಸ್ ಅನ್ನುವಂಥದ್ದು ನಡಿಬೇಕಾಗುತ್ತೆ. ಈ ರೀತಿಯ ಪ್ಯಾಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಆರ್ಥೋಡಾಕ್ಸ್ ಮೈಂಡ್ಸೆಟ್ಸ್ ಇಂದ ನಾವು ಹೊರಬರಬೇಕಾಗುತ್ತೆ, ಕನ್ಸರ್ವೇಟಿವ್ ಮೈಂಡ್ಸೆಟ್ ಇಂದ ನಾವು ಹೊರಬರಬೇಕು. ಸೂಪರ್ಸ್ಟಿಷಿಯಸ್ ಆಗಿ ಅವರನ್ನು ಒಂದು ರೀತಿಯಾಗಿ ಪಲ್ಯೂಟೆಡ್ ಅಂತ ಏನು ಕಾಣ್ತೇವೆ ಅದರಿಂದ ನಾವು ಆ ಮೈಂಡ್ಸೆಟ್ನಿಂದ ನಾವು ಹೊರಬರಬೇಕಾಗುತ್ತೆ. ಮನೆಗಳಲ್ಲೇ ಆಗಿರ್ಬೋದು, ಸೊಸೈಟಿನಲ್ಲೇ ಆಗಿರ್ಬೋದು, ಪಬ್ಲಿಕ್ ಪ್ಲೇಸಸ್ನಲ್ಲೇ ಆಗಿರ್ಬೋದು, ಹೆಣ್ಣು ಮಕ್ಕಳನ್ನು ಎಲ್ಲ ರೀತಿಯಿಂದ ಸಮಾನವಾಗಿ ಕಾಣಬೇಕಾಗುತ್ತೆ. ಸಾಮಾಜಿಕ ಒಂದು ಮೂವ್ಮೆಂಟ್ನ ಮುಖಾಂತರವಾಗಿ ಅಥವಾ ಸಾಮಾಜಿಕ ಬದಲಾವಣೆಯ ಮುಖಾಂತರವಾಗಿ ಈ ರೀತಿಯ ಪ್ರಾಕ್ಟೀಸಸ್ ಅನ್ನು ನಾವು ಚಾಲೆಂಜ್ ಮಾಡಬೇಕಾಗುತ್ತೆ. ಆ ಮುಖಾಂತರವಾಗಿ ಒಟ್ಟಾರೆ ಸಮಾಜದಲ್ಲಿ ಈ ಒಂದು ಪೀರಿಯಡ್ನ ಟ್ಯಾಬು ಏನಿದೆ ಇದನ್ನು ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಒಟ್ಟಾರೆ ಈ ಎಡಿಟೋರಿಯಲ್ನ ಆಶಯ ಆಗಿರ್ತಕ್ಕಂಥದ್ದು. ಇದನ್ನು GS ಪೇಪರ್ 1 ಅಡಿಯಲ್ಲಿ, ಸೊಸೈಟಿ ಅಡಿಯಲ್ಲಿ, ವುಮೆನ್ ಇಶ್ಯೂಸ್ನ ಅಡಿಯಲ್ಲಿ, ಅದರಲ್ಲೂ ಭಾರತದಂಥ ಸೊಸೈಟಿಗೆ ಸಂಬಂಧಪಟ್ಟಂತೆ ಈ ಒಂದು ಎಡಿಟೋರಿಯಲ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಶಬರಿಮಲಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಜಡ್ಜಸ್ಗಳ ಬೆಂಚ್ ಅನ್ನುವಂಥದ್ದು ಇತ್ತು ಮತ್ತು ಅದರಲ್ಲಿ ಒಬ್ಬರು ವುಮೆನ್ ಜಡ್ಜಸ್ ಇದ್ದರು ಆ ಬೆಂಚ್ನ ಅಡಿಯಲ್ಲಿ. ಆ ವುಮೆನ್ ಜಡ್ಜ್ ಯಾರು ಅನ್ನುವಂಥದ್ದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.